Hi. I am PK from India. You're from I'm from Russia. Russia. Your good name? My name Lera. ಕನಸು ಗುರು ಕನಸಲ್ಲ ನನಸು. ನನ್ನ ಲೈಫಲ್ಲಾಗಿರೋ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ವೆಲ್ಕಮ್ ಟು ಡೇ 1 ಇನ್ ಪಟಾಯ, ದ ಸರ್ವೈವಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ಮಿಸ್ಟರ್ ಝೂಮ್ PK. ಮಾರ್ನಿಂಗ್ 6:30ಗೆ ಎದ್ದು ವಾವ್ ಅಂದ್ಕೊಂಡು ರಾಯರೋಗ ಕೈ ಮುಗಿದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಒಳಗಡೆ ಹೋದೆ. ಅಯ್ಯೋ ಅಜ್ಜಿ ಬಿಸಿನೀರೇ ಇರಲಿಲ್ಲ. ಬಿಸಿನೀರು ಇಲ್ಲದೆ ಇರೋ ಪರವಾಗಿಲ್ಲ ಅಂತ ತಣ್ಣೀರಲ್ಲೇ ಮಾಡಿಕೊಂಡು ಸ್ನಾನನ ಚಿಲ್ಲಾಗಿ ಆಚೆ ಬರ್ತಾನೆ ನನ್ನ ಡೈಲಿ ರೊಟೀನಾದ ವರ್ಕೌಟ್ ಮಾಡೋಣ ಅಂದ್ಕೊಂಡು ಅಲ್ಲಿನ ಲೋಕಲ್ ಲೈಟ್ಸ್ನೇ ಕೇಳಿದೆ. ಲೋಕಲ್ ಲೈಟ್ಸ್ ಸಜೆಸ್ಟ್ ಮಾಡಿದ್ದು ಬುದ್ಧ ಪಾರ್ಕ್ ಅಂತ. ಅಲ್ಲಿನ ಬುದ್ಧ ಪಾರ್ಕ್ನ ಹುಡ್ಕೊಂಡು ಹೋದೆ. ಹೇಗಿದೆ ನೋಡಿ ಸೀನ್ರಿ, ಸಖತ್ತಾಗಿದೆ ಅಲ್ವಾ? ಅಲ್ಲಿನ ವ್ಯೂನು ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ವಾವ್, ಮೈಂಡ್ ಬ್ಲೋಯಿಂಗ್, ಸೂಪರಾಗಿ ವೆಲ್ ಆರ್ಗನೈಸ್ಡ್ ಸಿಟಿ ಇದು. ಆ್ಯಂಡ್ ಇದು ಬಂದು ಟೂರಿಸ್ಟ್ ಪೊಲೀಸ್ ಸ್ಟೇಷನ್ನು. ಇಲ್ಲಿ ಯಾವುದೇ ಟೂರಿಸ್ಟ್ ಆ್ಯಂಡ್ ಟ್ರಾವೆಲರ್ಸ್ಗೆ ಏನೇ ಪ್ರಾಬ್ಲಮ್ ಆದರೂ ವಿತಿನ್ 5-10 ಮಿನಿಟ್ಸಲ್ಲಿ ಬಂದು ಆನ್ ಸ್ಪಾಟ್ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ವರ್ಲ್ಡ್ ಸೇಫೆಸ್ಟ್ ಸಿಟಿ ಅಂತ ಹೇಳ್ಬೋದು. ಪಟಾಯ ಬಂದು ಎಲ್ಲ ಥರನೂ ನಿಮಗೆ ಫನ್ ಕೊಡೋ ಜಾಗ. ಆ್ಯಂಡ್ ಈ ಜಾಗ ಬಂದು ಫೋಟೋಗ್ರಫಿ ತೊಗೊಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಸಜೆಷನ್ ನನ್ನ ಕಡೆಯಿಂದ. ಯಾಕೆಂದರೆ ಒಳ್ಳೊಳ್ಳೆ ಫೋಟೋಸ್ ತಗೊಬೋದು ಅಂಥ ಜಾಗ ಇದು. ಆ್ಯಂಡ್ ಅಲ್ಲಿಂದ ನಮ್ಮ ಪಾರ್ಕ್ ಒಳಗಡೆ ಹೋಗೋಣ ಅಂತ ರೂಟ್ ಹುಡುಕ್ತಾ ಇದ್ದೆ. ಆ್ಯಂಡ್ ನಂಗೆ ಎಂಟ್ರೆನ್ಸ್ ಸಿಕ್ತು. ನನ್ನ ಡೇ 1 ಲಾಗ್ನ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ. ನಿಮ್ಮ ಸಪೋರ್ಟ್ ನಂಗೆ ಹಿಂಗೇ ಬೇಕು. ಆ್ಯಂಡ್ ನೀವು ಯಾವಾಗೂ ನಂಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಮ್ಮ ಚಾನಲ್ನ ನಿಮ್ಮ ಕನ್ನಡದುರ್ಗ ಒಂದು ಬೇರೆ ದೇಶಕ್ಕೆ ಬಂದು ಲಾಗ್ ಮಾಡ್ತಾ ಇದ್ದಾನೆ ಅಂದಾಗ ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಆ್ಯಂಡ್ ನನ್ನ ಡೇನ ವರ್ಕೌಟಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ ನನ್ನ ಜಾಗಿಂಗ್ ಬಂದು ನಮಗೆ ವಾರ್ಮಪ್ನ ಬಾಡಿನ ತುಂಬ ಚೆನ್ನಾಗಿ ವಾರ್ಮ್ ಮಾಡುತ್ತೆ. ಜಾಗ್ ಮುಗಿಸ್ಕೊಂಡು ಹಂಗೆ ಒಳ್ಳೆ ಒಂದು ಪುಲಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಡಿ ಕಂಡೀಷನ್ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು ಗುರು. ನನಗೆ ನನ್ನ ಬಾಡಿ ನೋಡಿ ಒಂದು ಸೆಕೆಂಡ್ ಲವ್ ಆಗೋಯಿತು. ಅಷ್ಟು ಸಖತ್ತಾಗಿ ಬಾಡಿ ಪಂಪ್ ಆಗಿತ್ತು. ಆ್ಯಂಡ್ ನಿಮ್ಗೆಲ್ಲರಿಗೂ ಒಂದು ವಿಷಯ ಶೇರ್ ಮಾಡಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ಏನು ಅಂದರೆ, ನೀವು ಬಾಡಿನ ಚೆನ್ನಾಗಿ ಇಟ್ಕೊಳ್ಳಿ, ಬಾಡಿ ನಿಮ್ಮನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ. ದೇವ್ರು ಕೊಟ್ಟಿರೋ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಬಂದು ನಮ್ಮ ಬಾಡಿನೇ. ನಾವು ಬಾಡಿನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಲೈಫು ಸೂಪರಾಗಿರುತ್ತೆ. ಅಲ್ಲಿ ಹಾಗೆ ಮುಂದೆ ಹೋಗ್ತಾ ಇದೊಂದು ಜಾಗ ಸಿಕ್ತು. ಆ ಜಾಗದಲ್ಲೇ ಬಾರ್ಬಲ್ಲು, ಡಂಬಲ್ಸು ಎಲ್ಲ ಇಕ್ಕಿದ್ರು. ಆ್ಯಂಡ್ ಇಲ್ಲಿನ ಪಾರ್ಕಲ್ಲೇ ಎಲ್ಲನೂ ಅವೈಲಬಿಲಿಟೀಸ್ ಇರುತ್ತೆ. ಅದನ್ನು ನನಗೆ ತುಂಬ ಖುಷಿ ಆಯಿತು. ಇದೇ ಥರ ನಮ್ಮ ಇಂಡಿಯಾದಲ್ಲೂ ಬ್ಯಾಂಗ್ಳೂರಲ್ಲೂ ಈ ಥರ ಎಲ್ಲ ಇಕ್ಕಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಯೂತ್ಸ್ಗೆ. ಆ್ಯಂಡ್ ನಾನು ಈ ವರ್ಕೌಟ್ ಮಾಡಬೇಕಾದ್ರೆ ಮೈಂಡಲ್ಲಿ ಒಂದು ವಿಷಯ ಬಂತು. ಏನು ಅಂದರೆ, ನಮ್ಮ ಲೈಫಲ್ಲಿ ಬೇಜಾನ್ ಟೆನ್ಷನ್ಗಳ್ನ ತಲೆಯಲ್ಲಿ ತುಂಬಿಕೊಂಡು ಸ್ಟಕ್ ಆಗಿಬಿಡ್ತೀವಿ. ಲವ್ ಮ್ಯಾಟರ್, ಫಿನಾನ್ಸ್ ಮ್ಯಾಟರ್, ಫ್ಯಾಮಿಲಿ ಮ್ಯಾಟರ್, ಇವು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್: ಟ್ರಾವೆಲ್ ಮಾಡಿ. ಆಚೆ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ನಿಮ್ಮ ಮೈಂಡು ಓಪನ್ ಆಗಿರುತ್ತೆ. ನಿಮ್ಮ ಏನೇ ಪ್ರಾಬ್ಲಮ್ಸ್ಗೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ದೊಡ್ಡವರು ಹೇಳಿದಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಆ ಮಾತಿನ ಅರ್ಥ ನಂಗೆ ಇಲ್ಲ ಅರ್ಥ ಆಯಿತು. ನೀವು ಟ್ರಾವೆಲ್ ಮಾಡೋಷ್ಟು ನಿಮ್ಮ ಮೈಂಡು ಓಪನ್ ಮೈಂಡೆಡ್ ಆಗುತ್ತೆ. ಆ್ಯಂಡ್ ನೀವು ಬೇರೆಯವ್ರ ಕಲ್ಚರ್ನ ನೀವು ಫಾಲೋ ಮಾಡಿ, ರೆಸ್ಪೆಕ್ಟ್ ಮಾಡಿ, ನಿಮ್ಮ ಕಲ್ಚರ್ನ ಅವ್ರಿಗೆ ಹೇಳ್ಕೊಡಿ. ಆವಾಗ ನಿಮ್ಮ ಲೈಫಲ್ಲಿ ಸಿಗೋ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಇರುತ್ತಲ್ಲ, ನೀವು ವಯಸ್ಸಾಗಿದ್ದ ಕಾಲದಲ್ಲೇ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಬೇಕಾದ್ರೆ ಆ ಮೆಮೊರಿಗಳೇ ಬ್ಯೂಟಿಫುಲ್. ಈಗ ಅಂದ್ಕೊಂತ ನಾನು ನನ್ನ ವರ್ಕೌಟ್ನ ಮುಗಿಸ್ಕೊಂಡು ಶೋಲ್ಡರ್ ವರ್ಕೌಟ್ ಆಯಿತು. ಆಲ್ಮೋಸ್ಟು ಲ್ಯಾಟ್ಸ್ ವರ್ಕೌಟ್ ಹೊಡಿತಾ ಇದೆ. ಬಿಕಾಸ್ ನನ್ನ ಬಾಡೀಲಿ ಲ್ಯಾಟ್ಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಫೈನಲಿ ನನ್ನ ಬಾಡಿ ಕಂಡೀಷನ್ ಹಿಂಗಿತ್ತು. ಅಲ್ಲಿಂದ ಫೋಟೋ ತೊಗೊಂಡು 7-Elevenಗೆ ಹೋದೆ. 7-Eleven ಇಲ್ಲೊಂದು ಗಾಡ್ ಗಿಫ್ಟ್ ಅನ್ಬೋದು ಇಲ್ಲಿನ ಜನರು ಆ್ಯಂಡ್ ಟ್ರಾವೆಲ್ಸ್ಗೆ. ಅಲ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಅಲ್ಲಿಂದ 2 ಕೋಲ್ಡ್ ಕಾಫಿ ತೊಗೊಂಡು ಒಂದು ಸ್ಯಾಂಡ್ವಿಚ್ ತೊಗೊಂಡು ಬಿಲ್ಲಿಂಗ್ ಕೌಂಟ್ರಿಂದ ಆಚೆ ಬಂದೆ. ಆಚೆ ಬರ್ತಾನೆ ಹೋಟೆಲ್ಗೆ ಬರ್ತಾನೆ ನನ್ನ ವರ್ಕೌಟ್ ಮೀಲು ರೆಡಿ ಆಯಿತು. ತಿಂದ್ಬಿಟ್ಟು ಬುದ್ಧ ಟೆಂಪಲ್ಗೆ ಹೋದೆ. ಬುದ್ಧ ಟೆಂಪಲಲ್ಲೂ ಇದೊಂದು ಬ್ಯೂಟಿಫುಲ್ ಫ್ಯಾಮಿಲಿ ನೋಡ್ತೇವೆ, ವಾವ್ ಅನ್ಬೋದು. ಆ್ಯಂಡ್ ಗಾರ್ಜಿಯಸ್ ರಷ್ಯನ್ ಫ್ರೆಂಡ್ಸು ಸಿಕ್ಕಿದ್ರು. ನನ್ನ ಲೈಫಲ್ಲಿರೋ ನೆಗೆಟಿವಿಂದ ಪಾಸಿಟಿವ್ ಕಡೆ ಹೋಗೋಣ ಅಂದ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಒಳ್ಳೆ ಸ್ವಿಮ್ ಮಾಡಿದೆ. ಮೈಂಡ್ ರಿಫ್ರೆಶ್ ಆಯಿತು. ಸ್ವಿಮ್ಮಿಂಗ್ ಪೂಲಿಂದ ಆಚೆ ಬರೋಣ ಅನ್ನೋ ಅಷ್ಟರಲ್ಲಿ ಈ 2 ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಚಿಲ್ ಮಾಡಿಕೊಂಡು ನನ್ನ ಅವತ್ತಿನ ಚಿಲ್ ಫೋಟೋ ಇದು. ಅಲ್ಲಿಂದ ನಾನು ಸಂಜೆ ಮೈಂಡ್ ರಿಫ್ರೆಶ್ಮೆಂಟ್ಗೆ ಹೋಗಿದ್ದೆ ಪಟಾಯ ಬೀಚ್ಗೆ. ಇಲ್ಲೂ ಅಷ್ಟೇ ಮೈಂಡು ಪೀಸಾಗಿ ಒಳ್ಳೆ ವೈಬ್ ಇತ್ತು. ಒಳ್ಳೆ ಫ್ಯಾಮಿಲಿ, ಕಪಲ್ಸ್ ಆ್ಯಂಡ್ ಲೋಕಲ್ ಎಲ್ಸ್ ಎಲ್ಲ ತುಂಬ ಫ್ರೆಂಡ್ಲಿ. ಅಲ್ಲಿಂದ ವಾಕ್ ಮಾಡಿಕೊಂಡು ವಾಕಿಂಗ್ ಸ್ಟ್ರೀಟ್ ಹತ್ರ ಹೋಗ್ತಾ ಈ ಪಿಂಕಿ ಪಿಗ್ ಉಂಡಿಗಳು ಕಾಣಿಸ್ತವೆ. ವಾವ್, ಸೂಪರಾಗಿತ್ತು. ಇಲ್ಲೂ ಅಷ್ಟೇ ಸುಮಾರು ಥರ ಫ್ರೂಟ್ಸ್ಗಳು, ವೆಜಿಟೇಬಲ್ಸ್ಗಳು ಸಿಗುತ್ತೆ ನೋಡಿ. ಎಲ್ಲ ಥರ ಹೊಸ ಫ್ರೂಟ್ಸ್ಗಳು ನೋಡಿದೆ. ಈ ಫ್ರೂಟ್ಸ್ನ ಡೀಟೇಲ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಖಂಡಿತ ತೋರಿಸ್ತೀನಿ. ಯಾವ್ಯಾವ ಫ್ರೂಟು, ಏನೇನು, ಎಷ್ಟು ಪ್ರೈಸ್ ಆಗುತ್ತೆ
ನಮ್ಮ ಇಂಡಿಯನ್ ಫ್ರೂಟ್ಸ್ ಯಾವುದು ಇಲ್ಲಿದೆ, ಇಲ್ಲಿನ ಫ್ರೂಟ್ಸ್ ಯಾವುದು ಇಂಡಿಯಾದಲ್ಲಿದೆ, ಇದನ್ನೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡೋಣ. ನಿಮ್ಮ ಸಪೋರ್ಟ್ ಇದೆ ಖಂಡಿತ. ನಾನು ಇಲ್ಲಿರೋ ಅಷ್ಟು ದಿನವೂ ನಿಮಗೊಂದು ಸೀರೀಸ್ ವೀಡಿಯೋಸ್ ಖಂಡಿತ ಕೊಡ್ತೀನಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿಂದ ನಾನು ಈ ಮಾರ್ಕೆಟಿಂದ ಮುಗಿಸ್ಕೊಂಡು ಅಲ್ಲೇ ಈವ್ನಿಂಗು ಪಟಾಯದ ಒಂದು ಪಬ್ ಇತ್ತು. ಆ ಪಬ್ಬು ವ್ಯೂ ನೋಡಿ ಹೇಗಿದೆ. ಇದೆಲ್ಲ ವಾಕಿಂಗ್ ಸ್ಟ್ರೀಟ್ ಪಕ್ಕನೇ ಇರೋದು. ಅಲ್ಲಿಂದ ನಾನು ಹೋಗಿದ್ದೆ ಜಲ್ವಾ ಕ್ಲಬ್ಬು. ವಾವ್, ನೋ ವರ್ಡ್ಸ್ ಟು ಸೇ. ನಾನಂತೂ ಒಳ್ಳೆ ಫನ್ ಮಾಡಿದೆ ಗುರು. ವಾವ್ ಅಂತ ಆ ಒಳಗಡೆ ವೈಬ್ ಅಂತು. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನನ್ನ ವೈಬ್ನೆಲ್ಲ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಇದು ನನ್ನ ಶಾರ್ಟ್ ವೀಡಿಯೋ. ನಾನು ಉಳ್ಕೊಂಡಿದ್ದು ಹೋಟ್ಲಲ್ಲೇ ಒಂದು ಹುಕ್ಕಾ ಪಾರ್ಲರ್ ಇತ್ತು ಆ್ಯಂಡ್ ವೆರಿ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಸರ್ವಿಸ್ ಅಂತಲೇ ಹೇಳ್ಬೋದು. ಐಸೋ ಹೋಟೆಲ್ ಅಂತ. ಅಲ್ಲಿಂದ ರೂಮಿಗೆ ಬಂದೆ. ರೂಮಿಂದ ನಾನು ಆಚೆ ನೋಡಿದಾಗ ರೋಡಲ್ಲಿರೋ ವ್ಯೂ. ಇದು ನನ್ನ ಹುಕ್ಕಾ ಪಾರ್ಲರು. ಅಲ್ಲಿ ನಾನು ಉಳ್ಕೊಂಡಿದ್ದು ರೂಮ್ ಹತ್ರ ಇದ್ದಿದ್ದು ಹುಕ್ಕಾ ಪಾರ್ಲರು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್